ನೀವಿಲ್ಲಿ ಎರಡೂ ಕಡೆ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಎಳ್ಕೊಂಡು ಹೋಗ್ತಿರೋ ದೃಶ್ಯ ನೋಡ್ತಿದ್ದೀರಿ. ಅಸಲಿಗೆ ಈ ಇಬ್ಬರೂ ಕೂಡ ಮನುಷ್ಯರೇ ಅಲ್ಲ, ಮನುಷ್ಯ ರೂಪದಲ್ಲಿ ಕಾಣ್ತಿರುವಂತಹ ನೀಚರು, ರಾಕ್ಷಸರು. ಪರಮ ನೀಚತನಕ್ಕೆ ಹೀಗೆ ಬಲಿಯಾಗಿದ್ದಾರೆ. ಇದು ನೋಡಿ, ಇಬ್ಬರೂ ಕೂಡ ಒಂದು ಪುಟ್ಟ ಮಗು, 6 ವರ್ಷದ ಮಗು. ಆಕೆಯ ಅಪ್ಪನ ಆತ್ಮೀಯ ಸ್ನೇಹಿತರು ಇಬ್ಬರನ್ನೂ ಕೂಡ ಚಾಚಾ, ಅಂಕಲ್ ಅಂತಲೇ ಕರಿತಾ ಇದ್ದಿತ್ತು. ಆ ಮಗು ಮತ್ತು ಆಕೆಯ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸದಿಂದ ಬರ್ತಿರ್ತಾರೆ. ಪಕ್ಕದಲ್ಲೇ ಆ ಮಗುವಿನ ಅಪ್ಪ ತನ್ನ ಸ್ನೇಹಿತರಿಗೂ ಕೂಡ ಬಾಡಿಗೆ ಮನೆ ಮಾಡಿಕೊಟ್ಟಿರ್ತಾನೆ. ಈ ಹೊಸ ವರ್ಷದ ಮಾರನೆಯ ದಿನ ಫುಲ್ ಕುಡಿದು ಬಂದಿರ್ತಾರೆ. ಸಂಜೆ ಒಂದು 7 ಗಂಟೆ. ಈ ಮಗುವಿನ ತಂದೆ ಇನ್ನೂ ಬಂದಿರೋದಿಲ್ಲ. ತಾಯಿ ಇರ್ತಾಳೆ, ಮಗು ಆಟ ಆಡ್ತಾ ಇರ್ತಾಳೆ. ಹೇಗಿದ್ದರೂ ಸಲಿಗೆ ಇರುತ್ತೆ. ಸಲುಗೆಯಿಂದ ಆ ಮಗುವನ್ನು ಕರ್ಕೋತಾರೆ. ಕರ್ಕೊಂಡು ಟೆರೆಸ್ ಮೇಲೆ ಹೋಗ್ತಾರೆ. ಮೇ ಬಿ ಆಟ ಆಡೋಕ್ಕೆ ಹೋಗ್ತಿರಬಹುದು, ಏನಕ್ಕೋ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಿರಬಹುದು ಅಂತ ಆ ಮಗು ಕೂಡ ಹೋಗುತ್ತೆ. ಆ ನಂತರದಲ್ಲಿ ನಡೆಯುವಂಥದ್ದು ಪರಮ ನೀಚತನದ ಒಂದು ಕೃತ್ಯ. ಅಲ್ಲಿಗೆ ಆಗಿದ್ದರೆ ಏನೋ ಅನ್ಬಹುದಿತ್ತೇನೋ, ಆದರೆ ಆ ನಂತರದಲ್ಲಿ ನಡೀತಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ ಆಗತ್ತೆ. ಆ ಮಗು ಕೊಸರಾಡುತ್ತೆ, ಕಣ್ಣೀರು ಹಾಕುತ್ತೆ, ಗೋಳಾಡುತ್ತೆ. ಬಾಯಿಗೆ ಆ ಮಗುವಿನ ಬಟ್ಟೆಯನ್ನೇ ತೆಗೆದು ತುರುಕ್ತಾರೆ. ಆ ನಂತರದಲ್ಲಿ ಈ ಕಟುಕರು ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದು ಪ್ರದರ್ಶನ ಆಗೋದು ಪೊಲೀಸರು ಬಂದ ಮೇಲೆ. ಮಗು ಕಣ್ಮರೆ ಆಗಿದೆ ಅಂತ ಆ ಮಗುವಿನ ತಂದೆ ಪೊಲೀಸರಿಗೆ ದೂರು ದಾಖಲಿಸ್ತಾನೆ. ಇವರಿಬ್ಬರೂ ಕೂಡ ಬಂದವರು ಲಾಕ್ ಮಾಡಿಕೊಂಡು ಬೇರೆ ಕಡೆ ಹೋಗಿರ್ತಾರೆ. ಆ ನಂತರದಲ್ಲಿ ಅದೇ ಬಿಲ್ಡಿಂಗ್ನ ಹಿಂದಿನ ಬದಿಯಲ್ಲಿ ಹೋಗಿ ನೋಡಿದ್ರೆ ಆ ಮಗು ಬಿದ್ದಿರುತ್ತೆ. ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡೋ ಪ್ರಯತ್ನ ಮಾಡ್ತಾರೆ. ಮಗು ಸತ್ತಿರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನೋಡಿ, ಅಲ್ಲಿನ SP ದಿನೇಶ್ ಕುಮಾರ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಆ ಅವಿದ್ಯಾವಂತ ಪೋಷಕರಿಗೆ ಅದನ್ನು ಮನವರಿಕೆ ಮಾಡಿಕೊಡುವಾಗ ಅವರ ಕಣ್ಣಾಲಿಗಳಲ್ಲಿ ನೀರು ಬರುತ್ತೆ. ಅಷ್ಟರ ಮಟ್ಟಿಗಿನ ನೀಚ ಕೃತ್ಯಕ್ಕೆ ಇದೇ ವಿಕ್ಟಿಮ್ ಇದ್ದಾರೆ. 6 ವರ್ಷದ ಮಗು. ಆ ಮಗುವಿನ ಅಪ್ಪನ ಸ್ನೇಹಿತರು ಕಾರಣಕರ್ತರಾಗಿರ್ತಾರೆ. ನೋಡಿ, ಅವ್ರ ಹೆಸರಲ್ಲಿ ಒಬ್ಬರು, ಈ ಇಬ್ಬರು ಇದ್ದಾರಲ್ಲ, ಒಬ್ಬ ರಾಜು ಮತ್ತೊಬ್ಬ ವೀರು. ಹೆಸರು ಎಂಥದ್ದು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇವರು ಮಾಡಿದ ಕಚಡಾತನ ಎಂಥದ್ದು. 2ನೇ ತಾರೀಕು ಸಾಯಂಕಾಲ 7:30 ಹೊತ್ತಿಗೆ ಈ ಪ್ರಕರಣ ಆಗುತ್ತೆ. ಸುಮಾರು 7 ಗಂಟೆಗಳ ಬಳಿಕ ಪೊಲೀಸರು ಆ ಮಗುವನ್ನು ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದ್ದಾದಮೇಲೆ ಆ ಮಗು ಸಾವನ್ನಪ್ಪಿರುತ್ತೆ. ನೋಡಿ, ಇವರು ಸಾಕ್ಷಿ ನಾಶ ಮಾಡಬೇಕು, ಇವರು ಮಾಡಿರೋ ಕಚಡಾತನ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ 3ನೇ ಫ್ಲೋರಿಂದ ಆ ಮಗುವನ್ನು ತೆಗೆದು ಬಿಸಾಕಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 5 ಬಹುಮುಖ್ಯ ವಿಚಾರಗಳನ್ನು ಹೇಳುತ್ತೆ. ಈ ಪೈಕಿ ಮೊದಲನೇದು, ಆ ಮಗು ಅತ್ಯಂತ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿರುತ್ತೆ. ಆ ಮಗುವಿನ ಕುತ್ತಿಗೆ ಮುರಿದೋಗಿರುತ್ತೆ. ಕೆನ್ನೆ ಮತ್ತು ಕುತ್ತಿಗೆ ಮತ್ತು ಎದೆ ಭಾಗವನ್ನು ನಾಯಿಗಳ ಥರ ಕಚ್ಚಿರ್ತಾರೆ. 3ನೇ ವಿಚಾರ, ಕುತ್ತಿಗೆ ಹಿಚುಕಿರ್ತಾರೆ, ಉಸಿರುಗಡಿಸಿ ಕೊಲೆ ಮಾಡಿರ್ತಾರೆ. ಮೈ ಮೇಲೆಲ್ಲ ಪರ್ಚಿದ ಗಾಯಗಳು ಜಾಸ್ತಿ ಇರುತ್ತೆ. 6 ವರ್ಷದ ಮಗು ಅಂದರೆ ನಮ್ಮನೆ ಮಕ್ಕಳ ಥರಾನೇ, ಪುಟ್ಟ ಕಂದಮ್ಮ, ಒಂದು ದೇವತೆ. ಅಂತಹ ಮಗುವಿನ ಮೇಲೆ ಇವರು ಕುಡ್ಕೊಂಬಂದ್ರೋ, ಲಫ್ಡಾತನ ಮಾಡ್ಕೊಂಡು ಬಂದರೋ, ಏನು ಮಾಡಿದ್ರೋ, ಆದರೆ ಆ ಮಗುವಿನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಇನ್ನೂ ಮುಖ್ಯವಾದ್ದು ಕೊನೆಯದ್ದು, ಆ ಮಗು ನಾಲಿಗೆ ಕಚ್ಕೊಂಡು ಸತ್ತಿರುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ಎಂಥ ವೇದನೆಯನ್ನು ಅನುಭವಿಸಿರುತ್ತೆ ಅನ್ನೋದು ಟ್ರಾಮಾ ಆ ರಿಪೋರ್ಟಲ್ಲಿ ದಾಖಲಾಗಿರುತ್ತೆ. ಅದನ್ನು SP ದಿನೇಶ್ ಕುಮಾರ್ ಅವರು, ಸೀನಿಯರ್ ಮೋಸ್ಟ್ ಆಫೀಸರ್, ಈ 35 ವರ್ಷದ ಪೇರೆಂಟ್ಸ್ಗೆ ಅರ್ಥ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಅವರ ಅಪ್ಪನ ವಯಸ್ಸಿನವರೇ, ಅಂಕಲ್ ಅಂತ ಕರಿತಿದ್ದವರೇ ಆ ಮಗುವಿನ ಮೇಲೆ ಇಂಥದ್ದೊಂದು ದೌರ್ಜನ್ಯ ಎಸಗ್ತಾರೆ. ವಿಪರ್ಯಾಸ ಅಂದರೆ ಇದು ಉತ್ತರ ಪ್ರದೇಶದ ಒಂದು ಬುಲಂದರ್ ಅನ್ನುವಂತಹ ಏರಿಯಾದ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರುವಂಥದ್ದು. ಆ ನಂತರದಲ್ಲೇ ಈ ಇಬ್ಬರಿಗೂ ಕೂಡ ಆ ಸ್ಥಳೀಯ ಪೊಲೀಸ್ ಠಾಣೆ ಸಿಕಂದ್ರಾಬಾದ್
SSP ಟೀಮ್, 8 ಜನರ ಟೀಮ್ ಹುಡುಕಾಡಿ ಅಟ್ಟಾಡಿಸಿ ಕಾಲಿಗೆ ಶೂಟ್ ಮಾಡುತ್ತೆ. ಅಸಲಿಗೆ ಅವರಿಗೆ ಕಾಲಿಗೆ ಶೂಟ್ ಮಾಡಬಾರ್ದಾಗಿತ್ತು, ತಲೆಗೆ ಶೂಟ್ ಮಾಡಿ ಎನ್ಕೌಂಟರ್ ಮಾಡಿ ಬಿಸಾಕಬೇಕಿತ್ತು. ಅಲ್ಲಿನ ಜನ ಇದನ್ನು ಹೇಳ್ತಿದ್ದಾರೆ. ಆ ವಿಕ್ಟಿಮ್ ಫಾದರ್ ಮತ್ತು ಮದರ್ ಇಬ್ಬರು ಹೇಳ್ಕೊಂಡಿರುವಂಥದ್ದು. ನಾವು ಇವರು ಆ ಮಗುವಿನ ತಾಯಿ ಹೇಳುತ್ತೆ, ನನ್ನ ಅಣ್ಣಂದಿರು ಅಂತ ಅಂದ್ಕೊಂಡಿದ್ದೆ, ಅವರಿಗೆ ಹಲವು ಸಂದರ್ಭಗಳಲ್ಲಿ ಊಟ ಬಡಿಸಿದ್ದೆ, ಆದರೆ ಅವರು ನನ್ನ ಮಗುನೇ ಹೊಸ್ಕಾಕ್ಬಿಟ್ರು ಅಂತ ಬಿಕ್ಕಳಿಸಿ ಹೇಳ್ತಾರೆ. ಅವರ ತಂದೆ, ನಾನು ನನ್ನ ಸಹೋದರರು ನನ್ನ ಒಡ ಹುಟ್ಟಿದವರ ರೀತಿಯಲ್ಲಿ ಅವರನ್ನು ನೋಡಿಕೊಂಡಿದ್ದೆ, ಅವರು ನನ್ನ ಮಗಳನ್ನು ಈ ಸ್ಥಿತಿಗೆ ತಲುಪಿಸ್ಬಿಟ್ಟು ಅವಳು ಇಲ್ದಂಗೆ ಮಾಡಿಬಿಟ್ರು. ಹೊಸ ವರ್ಷದ ದಿನ ಹೊಸ ಬಟ್ಟೆ ತಂದು ಕೊಟ್ಟು ಅಪ್ಪ ಅಮ್ಮನ ಜೊತೆ ಆ ಮಗುವಿನ ಜೊತೆಲಿ ತುಂಬ ಸಂತೋಷದಿಂದ ಇದ್ದರು ವಿಕ್ಟಿಮ್ ಫಾದರ್. ಯಾಕಂದರೆ ಒಂದೇ ಮಗು, ಆ ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕನಸುಗಳಿತ್ತು, ಚೆನ್ನಾಗಿ ಓದಿಸ್ಬೇಕು, ನಾವಾದರೂ ಓದಿಲ್ಲ ಅನ್ನೋ ಹೆಬ್ಬಯಕೆ ಇತ್ತು. ಇದರ ಮಧ್ಯೆ 6 ವರ್ಷಕ್ಕೆ ತೀರಾ ಮನಸ್ಥಿತಿ ಮತ್ತು ನಾವು ಎಷ್ಟು ಸಂಕೀರ್ಣರಾಗ್ತಿದ್ದೀವಿ ಜನ ಅಂದರೆ, ಸಮಾಜದಲ್ಲಿ ನಮ್ಮ ಎದುರಿಗೆ ಬೆಳೆಯುವಂಥ ಪುಟ್ಟ ಕನ್ನಮ್ಮಗಳನ್ನು ಯಾವ ರೀತಿ ನೋಡಬೇಕು, ಅಥವಾ ಹೊರಗಿನ ಬೇರೆ ಹೆಣ್ಣು ಮಕ್ಕಳನ್ನು ಕೂಡ ನಮ್ಮ ಮನೆ ಹೆಣ್ಣು ಮಕ್ಕಳು ಅನ್ನುವಂತಹ ದೊಡ್ಡ ಮನಸ್ಸಿನಿಂದ ನೋಡುವ, ಅವ್ರ ಜೊತೆ ವರ್ತಿಸುವ, ತಾಯಿಯಂತಹ ತಾಯಿ, ಹೆಣ್ಣು ಅಂತಹ ಹೆಣ್ಣು ಅನ್ನೋ ಧರ್ಮನೇ ನಾವು ಉಳಿಸ್ಲಿಲ್ಲ ಅಂದರೆ ಇನ್ನು ಯಾವ ಸೀಮೆಯ ಧರ್ಮವನ್ನು ಉಳಿಸೋದಕ್ಕೆ ನಮಗೆ ಯೋಗ್ಯತೆ ಇದೆ, ನಮಗೆ ತಾಕತ್ತಿದೆ? ಜಗತ್ತಿನಲ್ಲಿ ಅದು ಯಾವ ಧರ್ಮದವನೇ ಆಗಿರಲಿ, ಒಂದು ಹೆಣ್ಣನ್ನು ಇಷ್ಟು ನೀಚವಾಗಿ ಅಳಿಸ್ತಾನೆ, ದೌರ್ಜನ್ಯಕ್ಕೊಳಪಡಿಸ್ತಾನೆ ಅಂದರೆ ಅವನು ಫಸ್ಟ್ ಆಫ್ ಆಲ್ ಹೆಣ್ಣು ಅನ್ನೋ ಧರ್ಮದಿಂದ ಹುಟ್ಟಿದ ಪವಿತ್ರವಾದ ಆತ್ಮವೇ ಅಲ್ಲ, ಅವನು ರಾಕ್ಷಸ. ಫಸ್ಟ್ ಆಫ್ ಆಲ್ ಅವನೂ ಕೂಡ ಹುಟ್ಟಲಿಕ್ಕೆ ಒಂದು ತಾಯಿಯ ಗರ್ಭಕಾರಣ ಅನ್ನೋದಿರುತ್ತಲ್ಲ. ಒಂದೇ ಮಾತು, ಇಲ್ಲಿ ನಾವು ಹೆಣ್ಣು ಅನ್ನೋ ಧರ್ಮವನ್ನು, ನಿಜ ಧರ್ಮವನ್ನು, ತಾಯಿಯನ್ನು ನಿಜ ಧರ್ಮವನ್ನು ನಾವು ಉಳಿಸ್ಲಿಲ್ಲ ಅಂದರೆ ನಾವು ಅಯೋಗ್ಯರು. ಆ ಹೆಣ್ಣು ಕೊಡುವಂತಹ ರಕ್ತ ಮಾಂಸದ ಭಿಕ್ಷೆಯಿಂದ ಬದುಕುವಂತಹ ಬಹುಪಾಲು ಗಂಡಸರು ಯಾರಿರಲಿ, ಇನ್ಕ್ಲೂಡಿಂಗ್ ಮೀ, ಒಂದು ಹೆಣ್ಣನ್ನು ಗೌರವಿಸುವ, ಆಕೆಗೆ ಪೂಜ್ಯ ಭಾವದಿಂದ ನೋಡುವ, ಸ್ನೇಹದಿಂದ ನೋಡುವ ಒಂದು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ ಆ ಒಂದು ಗುಣ ನಾವು ಬೆಳೆಸ್ಕೊಂಡಿಲ್ಲ ಅಂದರೆ ಈ ಸಮಾಜದಲ್ಲಿ ಬದುಕೋದಕ್ಕೆ ನಾಲಾಯಕ್. ನಾಯಿ, ಹಂದಿ, ಕೋಳಿ ಮತ್ತಿನ್ನೇನು ಸಣ್ಣ ಪುಟ್ಟ ವಸ್ತುಗಳಿದ್ದಾವೆ, ಅವೆಲ್ಲಕ್ಕಿಂತ ಕಡೆಯಾದದ್ದು ಈ ಮನುಷ್ಯ ಅನ್ನುವಂಥದ್ದು ಪಕ್ಕಾ ಆಗುತ್ತೆ. ಈ ಪ್ರಕರಣ, ಬುಲಂದ್ ಶಹರ ಪ್ರಕರಣ ಸಾಕ್ಷಿ ನುಡಿತಿದೆ. ಆ ಪುಟ್ಟ ಕಂದಮ್ಮನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೊನೆಯ ಸಾಲುಗಳು ಅದನ್ನು ಹೇಳುತ್ತೆ. ಆ ಮಗು ತುಂಬ ಘಾಸಿಗೊಂಡಿತ್ತು, ಮಾನಸಿಕವಾಗಿ ಜರ್ಜರಿತ ಸ್ಥಿತಿಯಲ್ಲಿತ್ತು, ದೈಹಿಕವಾಗಿ ಆ ಮಗು ಬದುಕಿದ್ದಾಗ, ಜೀವಂತವಾಗಲಿದ್ಲೇ ನರಕ ನೋಡಿತ್ತು ಅನ್ನೋ ಸಾಲುಗಳಿದಾವಲ್ಲ. ಆ ಪುಟ್ಟ ಕನ್ನಮ್ಮ, ದೇವತೆಯಂತಹ ಕನ್ನಮ್ಮಗಳ ಮೇಲೂ ಕೂಡ ಇವರು ಇಂತಹ ದೃಷ್ಟಿ ಬೀರ್ತಾರೆ, ಈ ರೀತಿ ಹೊಸಕಿ ಹಾಕ್ತಾರೆ ಅಂದರೆ ಇವರು ಸಮಾಜದಲ್ಲಿ ಬದುಕೋಕೆ ನಾಲಾಯಕ್. ಪರಿವರ್ತನಾ ಕೇಂದ್ರಗಳಿಗೆ ಕರ್ಕೊಂಡೋಗಿ ಅವರಿಗೆ ಉಣಿಸಿ ತಿನ್ನಿಸಿ ಕರ್ಕೊಂಬಂದುಬಿಟ್ರು ಮತ್ತೆ ಇದೇ ಕೆಲಸ ಮಾಡ್ತಾರೆ. ಎನ್ಕೌಂಟರ್ ಮಾಡಿ ಸುಟ್ಟು ಬಿಸಾಕದಿದ್ದರೆ ಇಂತಹ ಪೀಳಿಗೆಗಳು ಬೆಳೆಯೋದಕ್ಕೆ ಆಸ್ಪದ ಅವಕಾಶ ಕೊಡಬಾರ್ದು. ಎಲ್ಲಿ ಸಿಕ್ಕರಲ್ಲಿ ಹೊಸಕಿ ಬಿಸಾಕಬೇಕು ಇಂಥವ್ರನ್ನು.